ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಒಂದು ಅತ್ಯಚ್ಚರಿಯ ವಿಷಯವನ್ನು ನಮ್ಮ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಅವರು ಹೇಳ್ತಾರೆ, ನಾವೇನು ಪ್ರಯಾಸ ಪಡಬೇಕಾಗಿಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆಯಲ್ಲ ಅದು ತಂತಾನೇ ಭಾರತದ ಭಾಗವಾಗಿ ಮಾರ್ಪಡಲಿದೆ, ಅದರ ಮೇಲೆ ನಾವೇನು ಯುದ್ಧ ಮಾಡಬೇಕಾಗಿಲ್ಲ ಅನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಅವರು ಈ ಮಾತನ್ನು ಹೇಳಿದ್ದಾರೆ. ಈ ಆಪರೇಷನ್ ಸಿಂಧೂರ್ ಮಾಡಿದ ಸಂದರ್ಭದಲ್ಲಿ ಈ ದೇಶದ ಜನ ತೀರ ಉಮೇದಿನಲ್ಲಿದ್ದದ್ದು, ಹುರುಪಿನಲ್ಲಿದ್ದದ್ದು, ಯುದ್ಧೋತ್ಸಾಹದಲ್ಲಿದ್ದದ್ದು, ರಣೋನ್ಮಾದದಲ್ಲಿದ್ದದ್ದು. ಯಾಕೆ ಅಂದರೆ ಈ ಬಾರಿ ಆದರೂ ನಾವು ಪಾಕ್ ಆಕ್ಯುಪೈಡ್ ಕಾಶ್ಮೀರನ ವಶಪಡಿಸ್ಕೋತೀವಿ, ಯಾವುದು ಕದ್ದು ತಂದು ಅಂತ ಪಾಕಿಸ್ತಾನ ಹೇಳ್ತಾ ಇದೆಯೋ ಅದರಿಂದ ವಿಮೋಚನೆಗೊಳಿಸ್ತೀವಿ ಅನ್ನುವಂಥ ನಂಬಿಕೆಯಲ್ಲಿ ಈ ದೇಶದ ಜನ ಇದ್ದರು. ಇದ್ದಕ್ಕಿದ್ದ ಹಾಗೆ ಯುದ್ಧ ವಿರಾಮ ಘೋಷಣೆ ಆಗತ್ತೆ, ಅದೆಲ್ಲ ತಮಗೆ ಗೊತ್ತಿರುವಂಥ ವಿಚಾರ, ಮತ್ತೆ ಅದನ್ನ ಪ್ರಸ್ತಾಪ ಮಾಡೋದಿಲ್ಲ. ಆದರೆ ಇಷ್ಟು ದಿವಸಗಳ ನಂತರ ಈಗ ರಾಜನಾಥ್ ಸಿಂಗ್ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ಇರುವಂಥ ತಥ್ಯ ಏನು ಅನ್ನೋದ್ರ ಕುರಿತಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ಹಾಗಾದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಜನ ತಮ್ಮ ತಾವೇ ಭಾರತದ ಭಾಗ ನಾವು ಅಂತ ಧ್ವಜ ಹಾರಿಸ್ಕೊಂಡು ನಮ್ಮ ಜೊತೆ ಸೇರ್ಕೊಂಡ್ಬಿಡ್ತಾರ? ಆ ರೀತಿ ಸೇರಿಸ್ಕೊಂಡ್ರೆ ಅದು ಭಾರತದ ಭಾಗವಾಗಲಿಕ್ಕೆ ಸಾಧ್ಯವಾ? ಪಾಕಿಸ್ತಾನ ಸುಮ್ಮನೆ ಇದ್ಬಿಡುತ್ತಾ? ಈಗ ಅಲ್ಲಿ ಏನು ವಿಮೋಚನಾ ಹೋರಾಟ ನಡೀತಾ ಇದೆ ಅಷ್ಟು ಪ್ರಖರವಾಗಿದೆಯಾ? ಏಕೆಂದರೆ ಯಾವ ಬಲೂಚಿಗಳು ಸ್ವತಂತ್ರ ರಾಷ್ಟ್ರ ಅಂತ ಈಗಾಗಲೇ ಘೋಷಣೆ ಮಾಡಿ ತಮ್ಮದೇ ಆದಂಥ ರಾಷ್ಟ್ರಗೀತೆಯನ್ನು ಹಾಡಿ ರಾಷ್ಟ್ರಧ್ವಜವನ್ನು ಹಾರಿಸಿ ಅಲ್ಲಿರುವಂಥ ಪ್ರಮುಖ ಕಟ್ಟಡಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರೂ ಕೂಡ ಇಲ್ಲಿವರೆಗೂ ಬಲೂಚಿಸ್ತಾನಿಗೆ ಪ್ರತ್ಯೇಕದಾದಂಥ ಐಡೆಂಟಿಟಿಯನ್ನು ಈಗ ಕೊಡಲಿಲ್ಲ. ಮೊನ್ನೆ ತಾನೇ ಅವರು ಘೋಷಣೆ ಕೂಡ ಮಾಡಿದರು, ನಮ್ಮದು ಪ್ರತ್ಯೇಕ ರಾಷ್ಟ್ರ ಅಂಥೇಳಿ 72 ಪ್ರಮುಖ ಕಟ್ಟಡಗಳನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡರು ಹೋರಾಟಗಾರರು. ಹಾಗಾದರೆ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆಯಲ್ಲ ಇದು ಆ ರೀತಿ ಭಾರತ ಭಾಗ ಆಗಲಿಕ್ಕೆ ಸಾಧ್ಯನಾ? ಮೊದಲನೇದಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಬಗ್ಗೆ ಒಂದು 2 ನಿಮಿಷದಲ್ಲಿ ಅದರ ಮನಸ್ಥಿತಿ, ಅಲ್ಲಿಯ ಜನ ಯಾರಿದ್ದಾರೆ, ಅಲ್ಲಿಯ ವಿಸ್ತರಣೆ ಏನು, ಭೌಗೋಳಿಕವಾಗಿ ಹೇಗಿದೆ ಅದನ್ನ ಹೇಳಿಬಿಡ್ತೇನೆ. ಅದಾದಮೇಲೆ ನೀವು ನಿಮ್ಮ ವಿವೇಚನೆಗೆ ಬಿಟ್ಟ ವಿಚಾರ, ನಾನು ಅದರ ಬಗ್ಗೆ ತೀರ್ಪನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ನೋಡಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ 1947-48 ಸುಮಾರಿಗೆ ಜವಾಹರ್ಲಾಲ್ ನೆಹರು ಮಾಡಿದಂಥ ಅತಿ ದೊಡ್ಡದಾದಂಥ ಅಪಚಾರ ಇದು. ಒಂದೇ ಒಂದು ತಿಂಗಳ ಸಮಯ ಕೊಟ್ಬಿಡಿ, ನಾವು ಅದನ್ನು ಭಾರತದ ತೆಗೆ ತಗೋತೇವೆ ಅಂಥೇಳಿ ಸ್ವತಃ ಅವತ್ತಿನ ಜನರಲ್ ಆಗಿದ್ದಂಥ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು, ಈ ಫೀಲ್ಡ್ ಮಾರ್ಷಲ್ ಅಂತ ಕರಿತೀವ್ರು, ಕಾರ್ಯಪ್ಪ ಅವರು ಸ್ಪಷ್ಟವಾಗಿ ನೆಹರು ಅವ್ರಿಗೆ ಹೇಳ್ತಾರೆ, ನಮ್ಮ ತೆಕ್ಕೆಗೆ ಬಂದುಬಿಟ್ಟಿದೆ, ಅದು ಸ್ವಲ್ಪ ಸಮಯ ಕೊಡಿ ಅಂತ. ಜವಾಹರ್ಲಾಲ್ ನೆಹರು ಅವರು ಮೌಂಟ್ ಬ್ಯಾಟನ್ ಅವರ ಮಾತನ್ನು ಕೇಳಿಕೊಂಡು ಯುನೈಟೆಡ್ ನೇಷನ್ಸ್ಗೆ ವಹಿಸಿಬಿಡ್ತಾರೆ ಈ ಸಮಸ್ಯೆಯನ್ನು. ಯಾವಾಗ ಯುನೈಟೆಡ್ ನೇಷನ್ಸ್ಗೆ ವಹಿಸಲಾಗುತ್ತೋ ಆವಾಗ ಇದೊಂದು ಅಂತಾರಾಷ್ಟ್ರೀಯ ವಿಷಯವಾಗಿ ಮಾರ್ಪಾಡಾಗುತ್ತೆ. ಯಾವಾಗ ಅಂತಾರಾಷ್ಟ್ರೀಯ ವಿಷಯವಾಗಿ ಮಾರ್ಪಾಡಾಗುತ್ತೋ ನಮ್ಮ ಪಾಡಿಗೆ ನಾವೇ ತೀರ್ಮಾನ ಮಾಡಲಾರದ ಸ್ಥಿತಿ ಬರುತ್ತೆ. ಅಷ್ಟೊತ್ತಿಗೆ ಪಾಕಿಸ್ತಾನ ಸುಮಾರು 38-48% ಭೂಭಾಗವನ್ನು ಆಕ್ರಮಿಸಿಕೊಂಡು ಬಿಟ್ಟಿರತ್ತೆ. ಆಕ್ರಮಿಸಿಕೊಂಡದ್ದನ್ನು ಯಾರ್ಯಾರೆಲ್ಲಿದ್ದರೂ ಅಲ್ಲೇ ಉಳ್ಕೊಂಬಿಡಿ ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಭಾರತ 38-40% ಭಾಗವನ್ನು ಕಳ್ಕೊಂಡ್ಬಿಡುತ್ತೆ ಕಾಶ್ಮೀರದ್ದು. ಹೋಗಲಿ, ಹಾಗೆ ಪಡೆದಂಥ ಕಾಶ್ಮೀರವನ್ನು ಸಮೃದ್ಧವಾಗಿ ಪಾಕಿಸ್ತಾನ ಉಳಿಸ್ಕೊಳ್ತಾ ವಿಚಾರ ಇರೋದು ಅಲ್ಲೇ. ಪಾಕಿಸ್ತಾನದಲ್ಲಿರುವಂಥ ಮುಸಲ್ಮಾನರು ಯಾರು? ಸುನ್ನಿ ಮುಸಲ್ಮಾನರು. ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿರೋರು ಯಾರು? ಶಿಯಾ ಮುಸಲ್ಮಾನರು. ಪಾಕಿಸ್ತಾನ ಎಂಥ ಚಾಲುಗಿರಿ ಮಾಡುತ್ತೆ ಅಂತಂದರೆ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರಿಗೆ ಆಜಾದ್ ಕಾಶ್ಮೀರ ಅಂತ ಹೆಸರಿಡುತ್ತೆ. ಅಂದರೆ ನೀವು ಸ್ವತಂತ್ರವಾದಂಥ ರಾಷ್ಟ್ರ ನೀವು ಅಂತ. ಉಳಿದ ಪಂಜಾಬ್ ರೀಜನ್ ಇರಬಹುದು ಅಥವಾ ಸಿಂಧ್ ಪ್ರಾಂತ್ಯ ಇರಬಹುದು, ಅದಕ್ಕೆಲ್ಲ ಮುಖ್ಯಮಂತ್ರಿ ಇದ್ದರೆ ಈ ಆಜಾದ್ ಕಾಶ್ಮೀರಿಗೆ ಪ್ರಧಾನಮಂತ್ರಿಯನ್ನು ಮಾಡುತ್ತೆ, ಒಂದು ಸಂಸತ್ತನ್ನು ರಚನೆ ಮಾಡುತ್ತೆ. ಆದರೆ ತನ್ನ ಹತೋಟಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಇಟ್ಕೋಬೇಕು. ಆ ಪ್ರಧಾನಿ ಮತ್ತು ಅಲ್ಲಿಯ ಜನ ಏನು ಅನ್ಕೋಬೇಕು, ನಮ್ಮದು ಪ್ರತ್ಯೇಕ ರಾಷ್ಟ್ರ ಅಂತ ಅನ್ಕೋಬೇಕು. ಆದರೆ ಅದಕ್ಕೆ ಪ್ರತ್ಯೇಕವಾದಂಥ ಯಾವುದೇ ರೀತಿಯಾದಂಥ ಸವಲತ್ತುಗಳೇ ಇಲ್ಲ. ಎಲ್ಲದಕ್ಕೂ ಪಾಕಿಸ್ತಾನದ ಮೇಲೆ ನಿರ್ಭರ ಆಗಬೇಕು. ಹಾಗೆ ನೋಡಿದರೆ ಸ್ಟ್ರಾಟಜಿಕ್ ಆಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಎಂಥ ಜಾಗದಲ್ಲಿದೆ ಅಂದರೆ, ಮತ್ತು ಅದಕ್ಕಿರುವಂಥ ಸಂಪನ್ಮೂಲ ಹೇಗಿದೆ ಅಂದರೆ, ಪಾಕಿಸ್ತಾನ ಈ ರೀತಿಯಾಗಿ ಗೋಳು ಹೊಯ್ಕೋಬೇಕಾದ ಅಗತ್ಯನೇ ಇಲ್ಲ. ನೋಡಿ, ಅಲ್ಲಿಯ ಸಂಸ್ಕೃತಿ ಬೇರೆ, ಅಲ್ಲಿಯ ಭಾಷೆ ಬೇರೆ. ಅವರಿಗೆ ಅಲ್ಲಿಯ ಜನ ಮಾತಾಡೋ ಭಾಷೆ ಏನು, ಉಯ್ಘೂರ್ ಅನ್ನುವಂಥ ಭಾಷೆಯನ್ನು ಮಾತಾಡ್ತಾರೆ ಅವರು. ಪಾಕಿಸ್ತಾನಿಗಳ ಹಾಗೆ ಉರ್ದು ಮಾತಾಡೋದಿಲ್ಲ. ಈ ಉಯ್ಘರ್ ಮುಸ್ಲಿಮ್ಸು ಅವ್ರ ಮೇಲೆ ದಬ್ಬಾಳಿಕೆ ನಡೆಯುತ್ತೆ ಚೈನಾ ಅಂತ ಹೇಳ್ತಾರಲ್ಲ, ಇದೇ ಉಯ್ಘೂರ್ ಅನ್ನೋದು. ಅದೇ
ಈ ಜನರ ರೀತಿ ರಿವಾಜು ಬೇರೆ, ಈ ಜನರ ಸಂಸ್ಕೃತಿ ಬೇರೆ, ಇವರು ಬುಡಕಟ್ಟು ಜನಾಂಗದ ರೀತಿಯಲ್ಲಿದ್ದಾರೆ, ಪಹಾಡಿಗಳಿವರು. ಆದರೆ ಪಾಕಿಸ್ತಾನ ನಮ್ದಿದು ಅಂತ ಹೇಳ್ತಾರೆ, ಆದರೆ ತಮ್ಮ ಜೊತೆ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ. ಪಾಕಿಸ್ತಾನ ಇನ್ನೊಂದು ಚಾಲುಗಿರಿ ಮಾಡ್ತಾರೆ, ಏನಪ್ಪ, ತನ್ನ ಬರೀ ಇರುವಂಥ ಪಂಜಾಬಿ ಸುನ್ನಿ ಜನಾಂಗ ಏನಿದೆ ಅದನ್ನು ಸಂಪೂರ್ಣವಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರಕ್ಕೆ ವಲಸೆ ಹೋಗುವ ಹಾಗೆ ಮಾಡುತ್ತೆ, ಅವ್ರಿಗೋಸ್ಕರ ವಿಶೇಷ ಸವಲತ್ತನ್ನು ಕಲ್ಪಿಸಿಕೊಡುತ್ತೆ. ತನ್ಮೂಲಕ ಶಿಯಾ ಮುಸಲ್ಮಾನರ ಸಂಖ್ಯೆ ಕಡಿಮೆ ಆಗಬೇಕು ಅನ್ನುವ ಲೆಕ್ಕಾಚಾರ. ಪಾಕಿಸ್ತಾನದಲ್ಲಿ ಶೈಕ್ಷಣಿಕವಾಗಿ ಬೇಕಾದಷ್ಟು ಡೆವಲಪ್ಮೆಂಟ್ ಮಾಡಲಿಕ್ಕೆ ಯೋಜನೆಗಳನ್ನು ಮಾಡುತ್ತೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರಿಗೆ ಶಿಕ್ಷಣವೂ ಇಲ್ಲ, ಅಲ್ಲಿ ಯೂನಿವರ್ಸಿಟಿಗಳಿಗೆ ಪಾಕಿಸ್ತಾನದಲ್ಲಿ ಅಧಿಕೃತತೆಯೂ ಇಲ್ಲ. ಎಲ್ಲಿಯಾದರೂ ಈ ರೀತಿ ಕೇಳಿದ್ದೀರಾ ನೀವು? ಅಷ್ಟೇ ಅಲ್ಲ, 1962-63 ಸುಮಾರಿಗೆ ಅದರ ಒಂದು ಭೂಭಾಗವನ್ನು, ಸುಮಾರು 17% ಭೂಭಾಗವನ್ನು ಚೈನಾಗೆ ಕೊಟ್ಬಿಡುತ್ತೆ, ಅಕ್ಸಾಯ್ ಚಿನ್ ಅಂಥೇಳಿ. ಯಾವ ಕಾರಣಕ್ಕೆ ಕೊಟ್ಟಿದ್ದೀರಿ? ಚೈನಾ ಮತ್ತು ನಮ್ಮ ಬಾಂಧವ್ಯ ಚೆನ್ನಾಗಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಚೈನಾ ಏನು ಮಾಡುತ್ತೆ, ಅಕ್ಸಾಯ್ ಚಿನ್ನ ಇನ್ನೊಂದು ಭಾಗದಲ್ಲಿ ತನ್ನ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಸ್ಟ್ರಾಟಜಿಕ್ ಆಗಿ ಅಲ್ಲಿ ಮಿಲಿಟರಿಯನ್ನು ಕೂರಿಸಿಬಿಡುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಒಂದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಏನಿದೆ ಅದು ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಮೂಲಕ ಹೋಗುವ ಹಾಗೆ ನೋಡಿಕೊಳ್ಳುತ್ತೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಒಂದೇ ಅಲ್ಲ, ಅದು 2 ಭಾಗವಾಗಿ ಪ್ರತ್ಯೇಕಗೊಂಡದ್ದು. ಒಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರು, ಇನ್ನೊಂದು ಗಿಲ್ಗಿಟ್ ಬಾಲ್ಟಿಸ್ತಾನ್ ಅಂತೇಳಿ. ಗಿಲ್ಗಿಟ್ ಬಾಲ್ಟಿಸ್ತಾನದ ಜನಸಂಖ್ಯೆ ಕೇವಲ 1.4 ಮಿಲಿಯನ್, ಅಂದರೆ 14 ಲಕ್ಷ ಜನಸಂಖ್ಯೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರದ್ದು 40 ಲಕ್ಷ ಜನಸಂಖ್ಯೆ. ಈ 54 ಲಕ್ಷ ಜನಸಂಖ್ಯೆ ಇದೆಯಲ್ಲ, ಇದು ತಂತಾನೇ ಭಾರತಕ್ಕೆ ಬಂದ್ಬಿಡುತ್ತೆ ಅಂತ ರಾಜನಾಥ್ ಸಿಂಗ್ ಅವರು ನೀನು ಹೇಳಿರೋದು. ಮೊದಲನೇದಾಗಿ ಕಾಶ್ಮೀರದ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಾನು ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಬಗ್ಗೆ ಹೇಳ್ತೀನಿ. ನಮ್ಮ ಕಾಶ್ಮೀರ ಇದೆಯಲ್ಲ, ಈ ಕಾಶ್ಮೀರ ನಮ್ಮದು ಅಂಥೇಳಿ ನಾವು ಕಾಶ್ಮೀರಕ್ಕೆ ಹೋಗ್ತೀವಿ, ಪಹಲ್ಗಾಮ್ಗೆ ಹೋಗ್ತೀವಿ, ಗುಲ್ಮಾರ್ಗ್ ಹೋಗ್ತೀವಿ, ಟಂಗ್ಮಾರ್ಗ್ ಹೋಗ್ತೀವಿ, ಸೋನ್ಮಾರ್ಗ್ ಹೋಗ್ತೀವಿ, ಶ್ರೀನಗರ್ ಹೋಗ್ತೀವಿ. ಆದರೆ ಅಲ್ಲಿಯ ಜನ ಎಂದೂ ಕೂಡ ನಾವು ಭಾರತೀಯರು ಅಂತ ಇಲ್ಲಿಯವರೆಗೂ ಹೇಳ್ಕೊಳ್ಳಿಕ್ಕೆ ಸಿದ್ಧರೇ ಇಲ್ಲ. ಇಷ್ಟು ವರ್ಷ ಪಾಕಿಸ್ತಾನಿಗಳು ನಾವು ಅಂತ ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ರು ಅವರು. ಎಲ್ಲಿವರೆಗೂ ಪಾಕಿಸ್ತಾನ ಭಿಕ್ಷಾಟನೆಯ ಸ್ಥಿತಿಗೆ ಹೋಗ್ತಾ ಇತ್ತಲ್ಲ, ಅಲ್ಲಿವರೆಗೂ ನಮ್ದು ಅದು ಅಂತಿದ್ರು. ನಾವು ಪಾಕಿಸ್ತಾನಿಗಳು, ಪಾಕಿಸ್ತಾನ ಜೊತೆ ಸೇರ್ಲಿಕ್ಕೆ ನಾವು ಇಷ್ಟಪಡ್ತೀವಿ ಅಂತ ಅಲ್ಲೇ ಜನ ಹೇಳ್ತಾ ಇದ್ರು. ಯಾವಾಗ ಪಾಕಿಸ್ತಾನ ಭಿಕ್ಷಾಟನೆಗೆ ಇಳಿದಿದೆ ಅಂತ ಗೊತ್ತಾದ ಕೂಡಲೇ ಅವ್ರು ಏನಂದ್ರು, ಭಾರತದ ಕಡೆ ವಾಲಲ್ಲಿಲ್ಲ, ನಮ್ಮದು ಪ್ರತ್ಯೇಕ ರಾಷ್ಟ್ರ ಆಗಬೇಕು, ನಾವು ಪ್ರತ್ಯೇಕ ಕರೆನ್ಸಿ ಮಾಡ್ತೀವಿ, ನಮ್ಮದು ಪ್ರತ್ಯೇಕ ಐಡೆಂಟಿಟಿ ಇರಲಿ, ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಡ್ತಾ ಇರಬೇಕು, ನಾವು ಸಮೃದ್ಧವಾಗಿರಬೇಕು, ಆದರೆ ಭಾರತ ಭಾಗ ಆಗೋದಿಲ್ಲ. ಹೆಂಗಿದೆ ಸ್ವಾಮಿ? ಮುಂಚೆ ಪಾಕಿಸ್ತಾನದ ಧ್ವಜವನ್ನು ಹಾರಿಸ್ತಾ ಇದ್ರು, ಹಿಂದೂಸ್ತಾನ್ ಮುರ್ದಾಬಾದ್ ಅಂತ ಕೂಗ್ತಾ ಇದ್ರು, ಹಿಂದೂಸ್ತಾನಕ್ಕೆ ಧಿಕ್ಕಾರ ಅಂತೇಳಿ. ಪಾಕಿಸ್ತಾನ್ ಜಿಂದಾಬಾದ್, ಹಿಂದೂಸ್ತಾನ್ ಮುರ್ದಾಬಾದ್ ಅನ್ನೋರು. ಇದು ಪ್ರತಿ ದಿವಸ ನಿತ್ಯ ನಿರಂತರವಾಗಿ ನಡೀತಾ ಇರುವಂಥ ಪ್ರೊಸೆಷನ್ನು ಕಾಶ್ಮೀರದಲ್ಲಿ. ನಾನು ಸ್ವತಃ ನೋಡಿರೋದು ಹೇಳ್ತಾ ಇರೋದು ನಿಮಗೆ. ನನಗೆ ಗಾಬರಿ ಆಗ್ತಾ ಇತ್ತು. ನಾವು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕೇಂದ್ರ ಸರ್ಕಾರದಿಂದ ಇಲ್ಲಿಗೆ ಪಂಪ್ ಮಾಡ್ತಾ ಇದ್ದೀವಿ, ಇಲ್ಲಿ ಮಿಲ್ಟ್ರಿಗೆ ಹಾಕ್ತಾ ಇದ್ದೀವಿ, ಇಲ್ಲಿಯ ಜನರಿಗೋಸ್ಕರ ಬಜೆಟನ್ನು ಮಾಡ್ತಾ ಇದ್ದೀವಿ. ಇವ್ರು ನೋಡಿದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ, ಹಿಂದೂಸ್ತಾನ್ ಮುರ್ದಾಬಾದ್ ಅಂತ ಇದ್ದಾರೆ. ಯಾರಿಗೋಸ್ಕರ ಇವ್ರಿಗೆ ಇಷ್ಟು ಖರ್ಚು ಮಾಡಬೇಕು ಮತ್ತು ಇವ್ರು ಎಷ್ಟರ ಮಟ್ಟಿಗೆ ಅಪಾಯಕಾರಿ ಭಾರತಕ್ಕೆ ಅಂತ? ಯಾಕೆಂದರೆ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮತ್ತು ಉಳಿದ ಸರಹದ್ದಿನ ಮೂಲಕ ನುಸುಳುಕೋರರು ಬರ್ತಾರೆ, ಉಗ್ರಗಾಮಿಗಳು ಬರ್ತಾರೆ. ಅವರಿಗೆ ಪೆಡ್ಲರ್ಸ್ ಯಾರು? ಪೆಡ್ಲರ್ಸ್ ಇದೆ ಕಾಶ್ಮೀರಿಗಳು. ಕಾಶ್ಮೀರದಲ್ಲಿರುವ ಜನ ಉಗ್ರ ಚಟುವಟಿಕೆ ನಡೀಲಿಕ್ಕೆ ಮಸಲತ್ತು ಮಾಡ್ತಾರೆ, ಪುಷ್ಟಿ ಕೊಡ್ತಾರೆ, ಅವರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಬಂದಾದಮೇಲೆ ಆಗಸ್ಟ್ 5, 2019ಕ್ಕೆ ಆರ್ಟಿಕಲ್ 370 ರದ್ದು ಮಾಡಲಾಯಿತು, ಅಮಿತ್ ಶಾ ಅವರು ಮಾಡಿದರು. ಅದಾದಮೇಲೆ ದುರ್ಭಿಕ್ಷೆಯಲ್ಲಿದ್ದಂಥ ಕಾಶ್ಮೀರ ಸುಭಿಕ್ಷೆ ಆಯಿತು, ಪ್ರವಾಸಿಗರು ಬರಲಿಕ್ಕೆ ಶುರು ಮಾಡಿದರು. ಹಾಗಂತ ಭಯೋತ್ಪಾದನೆ ನಿಂತೇ ಹೋಗಿತ್ತಾ? ಕಲ್ಲು ತೂರಾಟ ನಿಂತಿತ್ತು. ಮಿಲಿಟ್ರಿ ಅವ್ರನ್ನ ಹುಡ್ಕೊಂಡು ಕಲ್ಲು ಹೊಡಿತಾ ಇದ್ರಲ್ಲ, ಆ ಕಲ್ಲು ಹೊಡೆಯೋದು ನಿಂತಿತ್ತೇ ವಿನಃ ಉಗ್ರ ಚಟುವಟಿಕೆ ನಿಂತಿರಲಿಲ್ಲ. ಆಗಲೂ ಸರ್ಕಾರಿ ನೌಕರರು ಬೇರೆ ಭಾಗದಿಂದ ಬಂದಂಥವ್ರು ಯಾರಿದಾರೋ ಅವರನ್ನು ಮುಗಿಸುವಂಥ ಕೆಲಸ ನಿರಂತರವಾಗಿ ನಡೀತಾ ಇತ್ತು. ಅದು ದೊಡ್ಡದಾಗಿ ಸುದ್ದಿ ಆಗಲೇ ಇಲ್ಲ. ಎಷ್ಟೋ ಜನ ಸರ್ಕಾರಿ ನೌಕರರು ಬಂದಲ್ಲಿ ಚಾರ್ಜ್ ತೊಗೊಳಿಕ್ಕೆ ಹೆದರ್ತಾ ಇದ್ರು. ಯಾಕೆಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೆ ಹೊಡೆದಾಕ್ತಾರೆ. ಇನ್ನು ಅಲ್ಲಿರುವಂಥ ಬಿಹಾರಿಗಳು, UPಗಳೇನು ಕೆಲಸಕ್ಕೆ ಕಾರ್ಮಿಕರು ಬಂದಿದ್ದಾರೆ, ಬಣ್ಣ ಹಚ್ಚೋದು, ಕಾರ್ಪೆಂಟ್ರಿ ಕೆಲಸ ಮಾಡೋದು, ಸ್ವೀಪರ್ ಕೆಲಸ ಮಾಡೋದು, ಆ ಜನ ಬಂದಿದ್ದಾರೆ. ಮುಸಲ್ಮಾನರು ಬಿಟ್ಟು ಉಳಿದವ್ರು ಇರೋದು ಭಾಳಷ್ಟು ಜನ ಅವರೇ. ಅವ್ರನ್ನ ನಿರಂತರವಾಗಿ ಹೊಡೆದು ಸಾಯಿಸಲಾಗ್ತಾ ಇತ್ತು. ಅದು ಯಾವುದೂ ಸುದ್ದಿ ಆಗ್ತಾನೆ ಇರಲ್ಲ ಜಾಸ್ತಿ. ಇಂಥ ಮನಸ್ಥಿತಿ ಇರುವಂಥ ಜನ ಇದ್ದಕ್ಕಿದ್ದ ಹಾಗೆ ಸುಭಿಕ್ಷೆಗೊಂಡು ಬಿಡ್ತಾರೆ. ಟೂರಿಸಮ್ ಇನ್ನಿಲ್ಲದ ಹಾಗೆ ಸಮೃದ್ಧಿ ಆಗಿಬಿಡುತ್ತೆ. ಸಮೃದ್ಧಿಯಾಗಿದ್ದು ಹೇಗಾಗತ್ತೆ ಅಂದ್ರೆ ತಲೆ ತಿರುಗಿಬಿಡುತ್ತೆ. ಆದರೂ ಅವ್ರು ಭಾರತೀಯರು ಅಂತ ತಮ್ಮನ್ನು ತಾವು ಹೇಳ್ಕೊಳ್ಳೋದಿಲ್ಲ. ಅವರು ನಾವು ಕಾಶ್ಮೀರ ನಮ್ಮದು ಅಂಥೇಳಿ ಅದ್ರ ಮೇಲೆ ವಸಾಹತನ್ನು ಸಾಧಿಸುವಂಥ
ಬೇರೆ ಬೇರೆ ಇಂಡಸ್ಟ್ರಿಯಲಿಸ್ಟ್ಗಳನ್ನಲ್ಲಿ ಪ್ಲ್ಯಾಂಟ್ ಮಾಡುವಂಥ ಯುನೈಟೆಡ್ ಅರಬ್ ಎಮಿರೇಟ್ಸು, ಸೌದಿ ಅರೇಬಿಯಾದಿಂದ FDIಗಳನ್ನ ತಂದು ದೊಡ್ಡ ದೊಡ್ಡ ಹೋಟೆಲ್ಗಳು, ದೊಡ್ಡ ದೊಡ್ಡ ಇಂಡಸ್ಟ್ರಿ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡುತ್ತೆ. ಆದರೆ ಅಲ್ಲಿಯ ಜನ ಮಾತ್ರ ತಾವು ಪ್ರತ್ಯೇಕತಾವಾದಿಗಳಾಗಿ ಮುಂದುವರಿತಾರೆ. ಇವ್ರಿಗಿಂತ ಸಂಪೂರ್ಣ ಭಿನ್ನವಾಗಿರೋರು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನವರು. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ನಮ್ಮ ಕಾಶ್ಮೀರಿಗಳೇನಿದ್ದಾರೆ ಅದರ ಭೂಭಾಗವಾಗಿಯೇ ಮುಂದುವರೆದ ಭಾಗವಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇರೋದು. ಆದರೆ ಅಲ್ಲಿಯ ಜನರ ಮನಸ್ಥಿತಿ ಇದೆಯಲ್ಲ, ಇದಕ್ಕಿಂತ ಭಯಂಕರವಾಗಿದೆ, ಇದಕ್ಕಿಂತ ಭೀಕರವಾಗಿರುವಂಥ ಜನ ಅವರು. ಹಾಗಂತ ಅವರು ಭಾರತದ ವಿರೋಧಿಗಳ ಸಂಪೂರ್ಣವಾಗಿ ಇಲ್ಲ. ಅದರಲ್ಲಿ ಒಂದಿಷ್ಟು ಜನ, ಏನು ನನ್ನ 54ರಿಂದ 58 ಲಕ್ಷ ಜನ ಇದ್ದಾರಲ್ಲ, ಅದರಲ್ಲಿ ಒಂದು 5-6 ಲಕ್ಷ ಜನ ಭಾರತದ ಪರವಾಗಿ ನಾವು ನರೇಂದ್ರ ಮೋದಿನೇ ನಮ್ಮ ಪ್ರಧಾನಮಂತ್ರಿ, ನಾವು ಭಾರತದ ಭಾಗ ಆಗ್ತೀವಿ, ಏಕೆಂದರೆ ನಮಗೆ ಇಲ್ಲಿ ಪಾಕಿಸ್ತಾನ ಭಾಳಷ್ಟು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ, ನಮಗೆ ದುಡ್ಡು ಬೇಕು, ಕಾಸು ಬೇಕು, ಜೀವನ ಸುಧಾರಿಸಬೇಕು, ನಮಗೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇಲ್ಲ, ಮೆಡಿಕಲ್ ಫೆಸಿಲಿಟಿ ಇಲ್ಲ, ಕರೆಂಟ್ ಇಲ್ಲ. ನೋಡಿ, 14 ಗ್ಲೇಸಿಯರಲ್ಲಿ ಪ್ರಮುಖವಾಗಿ 3 ದೊಡ್ಡ ಗ್ಲೇಸಿಯರ್ ಇರೋದೇ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾರತದ ಭಾಗ ಆದರೆ ಯಾವ ಸಿಲ್ಕ್ ರೂಟ್ ಅಂತ ಏನು ಮುಂಚೆ ಹೇಳ್ತಿದ್ರಲ್ಲ, ಆ ಸಿಲ್ಕ್ ರೂಟು ಭಾರತಕ್ಕೆ ಲಭ್ಯ ಆಗೋದು. ಜೊತೆಗೆ ಸೋನೆಕಿ ಚಿಡಿಯಾ ಅಂತ ಹೇಳೋರು ಭಾರತಕ್ಕೆ ಮುಂಚೆ. ವಿದೇಶದವರೆಲ್ಲ ಭಾರತ ಅಂತಂದ್ರೆ ಆ ಮಟ್ಟದ ಶ್ರೀಮಂತಿಕೆ ಇರುವಂಥದ್ದು ಅಂತ ಹೇಳೋರು. ಅದೆಲ್ಲ ಸಾಧ್ಯ ಆಗ್ತಾಯಿದ್ದು ಪಾಕ್ ಆಕ್ಯುಪೈಡ್ ಕಾಶ್ಮೀರ. ನಾವು ಆಫ್ಘಾನಿಸ್ತಾನ ಹೋಗ್ಲಿಕ್ಕೆ ತಲೆ ಕೆಡ್ಸ್ಕೋಬೇಕಾಗಿಲ್ಲ, ಐರೋಪ್ಯ ರಾಷ್ಟ್ರಗಳಿಗೆ ಹೋಗ್ಲಿಕ್ಕೆ ತಲೆ ಕೆಡ್ಸ್ಕೋಬೇಕು. ರಸ್ತೆಯ ಮೂಲಕವೇ ಐರೋಪ್ಯ ರಾಷ್ಟ್ರಗಳು ಹೋಗುವಂಥ ಫೆಸಿಲಿಟಿ ಇರುವಂಥ ಸ್ಟ್ರಾಟಜಿಕ್ ಪ್ಲೇಸ್ನಲ್ಲಿರುವಂಥ ಪಾಕ್ ಆಕ್ಯುಪೈಡ್ ಕಾಶ್ಮೀರ. ಆದರೆ ಒಂದು ವೇಳೆ ಅದು ನಮ್ಮ ಭಾಗವಾದರೆ ನಮ್ಮ ಭಾರತಕ್ಕೆ ಕಂಟಕಪ್ರಾಯ ಆಗ್ತಾರ ಅನ್ನುವಂಥ ಆಲೋಚನೆಯನ್ನು, ಆತಂಕವನ್ನು ನಾವು ಪಡಲೇಬೇಕು. ಏಕೆಂದರೆ ಒಂದು ಕಾಶ್ಮೀರದಿಂದಲೇ ಇವತ್ತು ಭಾರತ ಇಷ್ಟು ಒದ್ದಾಟವನ್ನು ಅನುಭವಿಸ್ತಾ ಇದೆ. 28 ರಾಜ್ಯಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ ರೀ. ಕೆಲವೊಂದು ಈಶಾನ್ಯ ರಾಜ್ಯಗಳನ್ನ ಬಿಟ್ಟರೆ, ಅರ್ಬನ್ ನಕ್ಸಲ್ಗಳನ್ನ ಬಿಟ್ಟರೆ ನಾವು ಬೇರೆ ಯಾವ ಸಮಸ್ಯೆ ಇಲ್ಲ. ಒಂದು ಕಾಶ್ಮೀರಕ್ಕೋಸ್ಕರ ಆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನಿದೆ ನಮ್ಮದು ಅನ್ನೋದು, ಅದನ್ನು ಬಿಟ್ಟುಬಿಡಬೇಕು ಅಂತ ನಾನು ಹೇಳೋದಿಲ್ಲ. ಅದು ಭಾರತದಿಂದ ಪ್ರತ್ಯೇಕವಾದದ್ದು, ಭಾರತ ಭಾಗ ಆಗಲೇಬೇಕು. ಆದರೆ ಯಾವ ಕಾಸ್ಟ್ನಲ್ಲಿ ಅನ್ನೋದು ಭಾಳ ಮುಖ್ಯ. ಮತ್ತು ಅದು ತಂತಾನೇ ಬರುತ್ತಾ ಅನ್ನೋದು ಎರಡನೇ ಮುಖ್ಯ. ತಂತಾನೇ ಹೇಗೆ ಬರಲಿಕ್ಕೆ ಸಾಧ್ಯ? 4 ಯುದ್ಧಗಳನ್ನು ಮಾಡಿದ್ದೇವೆ ನಾವು ಪಾಕಿಸ್ತಾನದ ಮೇಲೆ. ಅಷ್ಟಾಗಿಯೂ ಯಾರೂ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸಲಿಲ್ಲ. ಜವಾಹರ್ಲಾಲ್ ನೆಹರೂರಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಯುದ್ಧವನ್ನು ಮಾಡಿ ಗೆದ್ದುಕೊಂಡು ಬಂದದ್ದು ಹೌದು. ಆದರೆ ನಮ್ಮ ಪಾಕ್ ಆಕ್ಯುಪೈಡ್ ಕಾಶ್ಮೀರನ ನಮ್ಮ ಭಾಗವನ್ನಾಗಿ ಮಾಡಲಿಕ್ಕೆ ಆಗಲೇ ಇಲ್ಲ ಅವ್ರ ಕಡೆ. ಈಗ ನರೇಂದ್ರ ಮೋದಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಆದರೆ ರಾಜನಾಥ್ ಸಿಂಗ್ ಹೇಳ್ತಾರೆ ತಂತಾನೇ ಆಗಿಬಿಡುತ್ತೆ ಅದು ಅಂತ ಅವ್ರು ಹೇಳ್ತಾರೆ. ಅದು ಹೇಗೆ ತಂತಾನೇ ಆಗ್ತದೆ ಅಂತ ನನಗಂತೂ ಗೊತ್ತಿಲ್ಲ. ಅವರು ರಾಜಕಾರಣಿಗಳಾಗಿರೋದ್ರಿಂದ, ಅಧಿಕಾರದಲ್ಲಿರೋದ್ರಿಂದ ಹಾಗೆ ಆಗಲಿಕ್ಕೆ ಸಾಧ್ಯವಾ ಅಂತ ಬೇಹುಗಾರಿಕೆ ಮಾಹಿತಿ ಇದೆಯಾ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ದಿಟ, ಯಾವ ಉಗ್ರಗಾಮಿಗಳಿಂದ ಸಂಪೂರ್ಣವಾಗಿ ನಾವು ಕಾಶ್ಮೀರದಿಂದ ಜರ್ಜರಿತಗೊಂಡಿದ್ದೇವೆ ಆರ್ಥಿಕವಾಗಿ, ಅದು ಮುಂದುವರಿದ ಭಾಗ ಆಗಬಾರದು ಅನ್ನೋದು ನನ್ನ ಸದಾಶಯ. ಹಾಗಂತ ಪಾಕ್ ಆಕ್ಯುಪೈಡ್ ಕಾಶ್ಮೀರನ ಬಿಟ್ಟು ಬಿಡೋ ಅನ್ನೋದಲ್ಲ. ಅದನ್ನು ಪಡೆಯುವುದಾದರೆ ಯಾವ ಶೌರ್ಯದ ಮೂಲಕ, ಯಾವ ಪರಾಕ್ರಮದ ಮೂಲಕ, ಯಾವ ರಾಜಕೀಯ ಇಚ್ಛಾಶಕ್ತಿಯ ಮೂಲಕ ಪಡೆಯಬೇಕು, ಅದನ್ನೇ ಪಡೆಯಬೇಕೇ ವಿನ ಯಾವುದೋ ಸಂತೆಯಲ್ಲಿ ಬಿಟ್ಟು ಹೋದ ಸೋದರ ಮತ್ತೆ ಬಂದು ಸೇರಿಕೊಂಡ ಹಾಗೆ ಸಿನಿಮಾದಲ್ಲಿ ಆದ ಹಾಗೆ ಆಗುವುದು ದುಸ್ಸಾಧ್ಯ ಅಂತ ನನಗನ್ಸುತ್ತೆ. ತಮ್ಮ ಅಭಿಪ್ರಾಯ ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.